ಅವ್ರು ಹೈವೇ ಬಿಟ್ಟು ಹಳ್ಳಿ ಕಡೆ ಹೋಗಿದ್ದಾರೆ. ಏನು ಹಳ್ಳಿ ಕಡೆನಾ? ಏನಕ್ಕೆ ಹೋಗ್ತಿದ್ದಾರೆ? ಹಾಗಿದ್ರೆ ಅವರು ಮೈಸೂರಿಗೆ ಹೋಗ್ತಿಲ್ವಾ? ಇಲ್ಲ ಮೇಡಮ್, ಕಾರಿಂದ ಇಳಿದು ಯಾರೋ ಹಳ್ಳಿಯವ್ರ ಜೊತೆ ಮಾತಾಡ್ತಾ ಇದ್ರು ಮೇಡಮ್. ಹಾಗೆ ಮನೆಗೆ ಬನ್ನಿ ಅಂತಾನೂ ಕರಿತಾ ಇದ್ರು ಮೇಡಮ್. ಅವ್ರ ಮನೆಗೆ ಹೋಗಿದ್ದಾರೆ ಅನ್ಸುತ್ತೆ ಮೇಡಮ್. ಹಳ್ಳಿ ಅವ್ರ ಮನೆಗ? ಏನಾಗ್ತಿದೆ ಅಲ್ಲಿ? ಮೇಡಮ್, ಇದನ್ನು ಮೀರಿ ಅವ್ರನ್ನ ಫಾಲೋ ಮಾಡೋದು ಕಷ್ಟ ಅನ್ಸುತ್ತೆ. ಯಾಕೆ ಕಷ್ಟ ಆಗುತ್ತೆ? ಹಳ್ಳಿ ಯಜಮಾನನ ಮನೆಗೆ ಹೋಗಿದ್ದಾರೆ ಅಂತ ನೀವೇ ಹೇಳ್ತಿದ್ದೀರಾ. ಅಂಥದ್ರಲ್ಲಿ ನೀವು ಅಲ್ಲೇ ಹೋಗಿ ಅಲ್ಲೇ ಎಲ್ಲಾದ್ರೂ ಉಳ್ಕೊಂಡು ಅಬ್ಸರ್ವ್ ಮಾಡ್ಬೋದಲ್ಲ. ಮೇಡಮ್, ಹಳ್ಳಿ ಜನಗಳ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅನ್ಸುತ್ತೆ. ಅವ್ರ ಹತ್ರ ಚೆನ್ನಾಗಿದ್ರೆ ಹಾಲು ಕೊಡೋ ಹಸು ಇದ್ದಂಗೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಗುಮ್ಮ ಗೂಳಿ ಆಗ್ಬಿಡ್ತಾರೆ. ನಮ್ಮೇಲೆ ಸ್ವಲ್ಪ ಅನುಮಾನ ಬಂದ್ರು ನಮ್ಮನ್ನ ಒಡೆದು ಊರ್ ಬಾಗ್ಲು ಕಟ್ಬಿಡ್ತಾರೆ ಅಷ್ಟೇ ಮೇಡಮ್. ಇಲ್ಲ ಮೇಡಮ್, ಇನ್ಮೇಲೆ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಮೇಡಮ್. ಎಲ್ಲ ವಿಷಯನೂ ನಿಮ್ಗೆ ಹೇಳಿದೀವಿ ಮೇಡಮ್. ಇನ್ಮೇಲೆಲ್ಲ ನಿಮಗ್ ಬಿಟ್ಟಿದ್ದು ಮೇಡಮ್. ಹಲೋ ಹಲೋ, ಇವ್ರು ಯಾಕೆ ಹಳ್ಳಿಗೆ ಹೋದ್ರು? ಮೈಸೂರಿಗೆ ಹೋಗ್ತೀವಿ ಅಂತ ಮನೇಲಿ ಸುಳ್ಳು ಹೇಳಿ ಹಳ್ಳಿಗೆ ಯಾಕೆ ಹೋದ್ರು? ಇಲ್ಲ, ಬೇರೆ ಏನೋ ನಡೀತಾ ಇದೆ. ಪೇಟೆ ಮಂದಿ ಹಳ್ಳಿ ಸವಾರಿ. ಅದು ಸರ್, ಇವರು ನಮ್ಮವ್ವ ಕಳಸಮ್ಮ ಅಂತ ಹೆಸರು. ನಮ್ಮ ಮನೆಗೆ ಹಿರಿ ಜೀವ. ಅದ್ಯಾಕೆ ಹಿರಿ ಜೀವ ಅಂತೀಯ? ಅಲ್ಲಿ ಹೋಗಿರೋದು ನೋಡಿದ್ರೆ ಗೊತ್ತಾಗಲ್ವಾ? ಇವನು ನನ್ನ ಮಗ, ಆಕೆ ನನ್ನ ಸೊಸೆ. ಓ, ಇವನು ನನ್ನ ತಮ್ಮ ಗೋವಿಂದ ಅಂತ. ಈಕೆ ಇವನ ಹೆಂಡತಿ ರುಕ್ಕಮ್ಮ ಅಂತ. ಸರ್, ಅಲ್ಲಿ ಆಟ ಆಡ್ಕೊಂತವ್ರಲ್ಲ ಆ ಹುಡುಗರು ನನ್ನ ತಮ್ಮನ ಮಕ್ಕಳು. ಅಣ್ಣ, ಏನ್ಲ ಎಲ್ರೂ ಪರಿಚಯ ಮಾಡಿಸ್ಕೊಟ್ಟೆ, ಆದರೆ ಅದಕ್ಕಿನೇ ಪರಿಚಯ ಮಾಡಿಸ್ಕೊಳ್ಳಿವಲ್ಲ. ಅಯ್ಯೋ, ಹೌದಲ್ಲೋ, ಅವಳೇ ಮರ್ತ್ಬಿಟ್ಟಿದ್ನಲ್ಲೋ. ಅವಳನ್ನೇ ಮರ್ತ್ಬಿಟ್ಟಿದ್ದೆ ಅಷ್ಟೇ. ಅವಳು ಕೋಪ ಮಾಡ್ಕೊಂಬಿಟ್ರೆ ಸಾರಿಗೆ ಖಾರ ಸಾನೆ ಹಾಕ್ಬಿಡ್ತಾಳೆ. ಲೇ ಇವಳೆ, ಎಲ್ಲಿದ್ಯಮ್ಮಿ? ಬಸಿ ಬಾಮ್ಮಿ. ಮಾಧವ್ ಸರ್, ಇವಳು ನನ್ನ ಹೆಂಡತಿ ಪದ್ಮಾ ಅಂತ. ನನ್ನ ಕೈಲಿ ತಾಲಿ ಕಟ್ಸ್ಕೊಂಡ್ಲು, ಇಲ್ಲ ನನ್ನನ್ನೇ ಕಟ್ಟಾಕ್ಬಿಟ್ಲು, ಒಂದು ಗೊತ್ತಿಲ್ಲ ಸರ್. ಹೌದು ಹೌದು, ನನ್ನ ಮಗ ಇವಳಿಗೆ ಅಷ್ಟದಾರದಲ್ಲಿ 3 ಗಂಟೆ ಹಾಕ್ತಾ, ಇವಳು ನನ್ನ ಮಗಂಗೇನೆ ಮೂಗ್ದಾರ ಹಾಕಿ ಗಂಟು ಹಾಕೊಡ್ಲು. ಹಂಗೆಲ್ಲ ಏನೂ ಇಲ್ಲ. ಮದ್ವೆ ಆಗೋಕ್ಕೂ ಮುಂಚೆ ಇವರು ಈ ಮನೆ ಕಡೆಗೆ ಸುಳಿತಿರ್ಲಿಲ್ವಂತೆ. ಮದ್ವೆ ಆದ್ಮೇಲೆ ನಾನು ಬಿಟ್ಟು ಎಲ್ಲೂ ಹೋಗ್ತಿಲ್ಲ, 3 ಹೊತ್ತು ನಾನು ಹಿಂದೆನೇ ಸುತ್ತಾಡ್ತಿರ್ತಾರೆ. ಅದನ್ನೇ ಅವ ಹೇಳಿದ್ದು, ಮುಗ್ದರ ಹಾಕಿದ್ಯಾ ಅಂತ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಅವರೇ, ನಮ್ದು ತುಂಬ ಕುಟುಂಬ, ಅದಕ್ಕೆ ಮಾತೊಸಿ ಸ್ಯಾನೆ ಜಾಸ್ತಿ ಇರ್ಬೇಕು. ಮನ್ಸಲ್ಲಿ ಇರೋದೆಲ್ಲ ಮಾತಲ್ಲಿ ಬಂದ್ಬಿಟ್ರೆ ಮನೇಲಿ ಇರೋರ್ ಮಧ್ಯೆ ಯಾವ ಮನಸ್ತಾಪನೂ ಇರೋದಿಲ್ಲ. ಸರ್, ನೀವು ಟಿ ವಿಲಿ ಅಡುಗೆ ಮಾಡೋ ಕಾರ್ಯಕ್ರಮದಲ್ಲಿ ಬರ್ತೀರಲ್ವೇ, ನಿಮ್ಮ ಕಾರ್ಯಕ್ರಮನ ನಮ್ಮ ಮನೇಲಿ ಎಲ್ಲರೂ ತಪ್ಪದೆ ನೋಡ್ತೀವಿ. ಹಂಗೆ ನೀವು ಹೇಳ್ಕೊಟ್ಟಂಗೆ ಅಡುಗೆನ ನಮ್ಮ ಹೆಂಗಸರು ಎಲ್ಲ ಥರ ಚೆನ್ನಾಗಿ ಮಾಡ್ತಾರೆ. ಹೌದಾ? ಭಾಳ ಸಂತೋಷ. ಹಂಗೆ ನಿಮ್ಗೆ ಮತ್ತೆ ಮದ್ವೆ ಆಗಿರೋ ವಿಷಯನೂ ಗೊತ್ತಾಯ್ತು ನಮ್ಗೆ. ಆದ್ರೂ ಮಕ್ಕಳು ಎದೆ ಮಟ್ಟಿಗೆ ಬೆಳೆದ ಮೇಲೂ ಧೈರ್ಯ ಮಾಡಿ ಮದುವೆ ಆಗಿದ್ದೀರಲ್ಲ, ನಿಜವಾಗ್ಲೂ ಮೆಚ್ಚಬೇಕಾದ್ದೆ ನಿಮ್ಮನ್ನ. ಅದರಲ್ಲೇನು, ವಯಸ್ಸಿದ್ದಾಗ ಎಲ್ಲರೂ ಜೊತೆಲೇ ಇರ್ತಾರೆ, ದುಡಿತಿದ್ದಾಗ ಹಿಂದೆನೆ ಬರ್ತಿರ್ತಾರೆ. ಆದ್ರೆ ವಯಸ್ಸಾದಾಗ್ಲೇನೆ ನಮ್ಮ ಜೊತೆ ಯಾರು ಇಲ್ವಲ್ಲ ಅಂತ ಅನ್ಸೋದು. ಮಕ್ಕಳು ಮರಿ ಎಲ್ಲ ಅವ್ರ ಪಾಡಿಗೆ ಅವ್ರ ಸಂಸಾರ ನೋಡ್ಕೊಂಡು ಇದ್ಬಿಡ್ತಾರೆ. ಇಟ್ಸ್ ಜಸ್ಟ್ ಅಮೇಝಿಂಗ್. ಮೊದಲು ನಾವೊಂದು ಲಾಂಗ್ ಡ್ರೈವಿಗೆ ಹೋದ್ವಿ. ಅದಾದಮೇಲೆ ಅವ್ರ ಕಂಪ್ನೀಸು, ಅವ್ರು ಕನ್ಸ್ಟ್ರಕ್ಟ್ ಮಾಡಿರೋ ಬಿಲ್ಡಿಂಗ್ಸ್ ಎಲ್ಲ ತೋರಿಸಿದ್ರು. ಎಲ್ಲ ಆದಮೇಲೆ ಇಬ್ಬರು ಒಟ್ಟಿಗೆ ಲಂಚ್ ಮುಗಿಸಿ ಆಮೇಲೆ ವಾಪಸ್ ಬಂದೆ. ಹಾಗಾದ್ರೆ ಇವತ್ತೆಲ್ಲ ಫುಲ್ ಜಾಲಿನಾ? ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನನ್ನ ಹತ್ರನಾ? ನನ್ನ ಹತ್ರ ಮಾತಾಡೋ ಅಂಥದ್ದು ನಿನಗೇನಿದೆ? ನಾನು ಈ ಮನೆ ಅನ್ನ ತಿಂತಿರೋದ್ರಿಂದ ಈ ಮನೆ ಗೌರವ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ಮಗಳು ಇವತ್ತೊಬ್ಬ ಹುಡುಗನ ಜೊತೆ ಓಡಾಡ್ಕೊಂಡು ಬಂದ್ಲು.
ನಾನು ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದಕ್ಕೆ ಈ ವಿಷಯನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಹೇ ಯು ನಿಧಿ, ಹೇ, ಈ ಮನೇಲಿ ನೀನು ಯಾರು? ಡ್ರೈವರು. ಡ್ರೈವರ್ ಕೆಲಸ ಏನು ಅಂತ ನಿಂಗೆ ಗೊತ್ತು ತಾನೆ? ಕಾರ್ ಡ್ರೈವ್ ಮಾಡೋದು. ಅಷ್ಟು ಮಾತ್ರ ಮಾಡಿದ್ರೆ ಸಾಕು. ಮನೆಯವ್ರ ವಿಷಯಕ್ಕೆಲ್ಲ ಮೂಗು ತೋರಿಸಿದ್ರೆ ಸರಿಗಿರಲ್ಲ. ನೋಡು, ಆ ಹುಡುಗ ನಮ್ಮ ನಿಧಿನ ಮದುವೆ ಆಗ್ತಿರೋನು. ಅವನ ಜೊತೆ ಓಡಾಡ್ಕೊಂಡು ಬಂದಿದ್ದಾಳೆ ಅಷ್ಟೇ. ಅವಳು ನಮಗೆ ಹೇಳಿಬಿಟ್ಟೇ ಹೋಗಿತ್ತು. ನೀನು ಇದಕ್ಕೆಲ್ಲ ತಲೆ ಹಾಕೋ ಅವಶ್ಯಕತೆ ಇಲ್ಲ. ಸಾರಿ ಮೇಡಮ್, ಗೊತ್ತಿರಲಿಲ್ಲ. ಅದಕ್ಕೆ ಇವನ ಜೊತೆ ಹೋಗಕ್ಕೆ ಇಷ್ಟ ಇಲ್ಲ. ಎಲ್ಲಿ ಹೋದ್ರೂ ಏನೋ ಒಂದು ಕೊಂಕು ಬುದ್ಧಿ ತೋರಿಸ್ತಾನೆ ಇರ್ತಾನೆ. ಇವ್ರ ಮನೆಯವ್ರದ್ದೆಲ್ಲ ಅದೇ ಚಾಳಿ. ಅವ್ರ ಯೋಗ್ಯತೆಗಳೇನು ಅಂತ ತಿಳ್ಕೊಂಡೆ ಅತಿಯಾಗಿ ಆಡ್ತಾರೆ. ಈ ಮನೇಲಿ ಇವ್ರಿಗೆ ಅತಿಯಾಗಿ ಸಲಿಗೆ ಕೊಟ್ಟಿರೋದ್ರಿಂದಾನೆ ಇವರೆಲ್ಲ ಈ ರೀತಿ ಆಡ್ತಾ ಇರೋದು. ಬೇಬಿ, ನೀನು ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಈಸ್ ಆಫ್ಟರ್ ಆಲ್ ಅ ಡ್ರೈವರ್ ಅಷ್ಟೇ.